ನೋಡಿ, ಫ್ರೀಯಾಗಿ ಏನಾದರೂ ಇನ್ಫಾರ್ಮೇಶನ್ ಕೊಡ್ತೀನಿ ಅಂದರೆ ಬೇಡ ಅಂತೀರಾ, ಏನೂ ಮಾಡಲಿಕ್ಕಾಗಲ್ಲ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಅಂದರೆ ನಾನು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಹೇಳ್ತಾ ಇರ್ತಕ್ಕಂಥದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಮಗೆ ಸಾಕಷ್ಟು ಯೋಜನೆಗಳು ಸಹ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂಥದ್ದು. ಸೊ ಇನ್ಫಾರ್ಮೇಷನ್ಗಳು ಜಾಸ್ತಿ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರಬಹುದು. ಏನೂ ಮಾಡಲಿಕ್ಕಾಗಲ್ಲ. ಗೊತ್ತಿಲ್ಲ ಅಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಒಂದು ಶೆಡ್ ನಿರ್ಮಾಣ ಮಾಡ್ತೀರಾ ಅನ್ನೋದಾದರೆ, ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ನರೇಗಾ ಅಂತ ಒಂದು ಯೋಜನೆ ಇದೆ. ಆ ಒಂದು ಯೋಜನೆಯಲ್ಲಿ ನಿಮಗೆ ಸಹಾಯಧನ ಸಿಗುತ್ತೆ. ಫಸ್ಟ್ ಹೋಗಿ ನೀವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಣೆ ಮಾಡಿ. ಅದರ ಜೊತೆಗೆ ದನ ಶೆಡ್ ಏನಾದರೂ ನಿರ್ಮಾಣ ಮಾಡ್ಕೊಳ್ತೀರಾ, ಅಥವಾ ಕೋಳಿ ಶೆಡ್ ನಿರ್ಮಾಣ ಮಾಡ್ಕೊಳ್ತೀರಾ, ಅಥವಾ ಹಂದಿ ಶೆಡ್ ನಿರ್ಮಾಣ ಮಾಡ್ಕೊಳ್ತೀರಾ, ಈ ರೀತಿ ಸಾಕಷ್ಟು ಯೋಜನೆಗಳು ಸಹ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಎಷ್ಟೋ ಜನರಿಗೆ ಈ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಇನ್ನು ಕೆಲವರಿಗೆ ಗೊತ್ತಿದ್ರೂ ಸಹ ಅದನ್ನು ಇಗ್ನೋರ್ ಮಾಡ್ತಾರೆ. ಯಾಕಂದರೆ ನಮಗೆ ಹೋಗಿದ ತಕ್ಷಣ ಕೆಲಸ ಆಗಿಬಿಡ್ಬೇಕು, ಅಥವಾ ಒಂದೇ ದಿನದಲ್ಲಿ ಕೆಲಸ ಆಗಿಬಿಡ್ಬೇಕು ಅಂತ ಕೆಲವರು ಥಿಂಕ್ ಮಾಡ್ತಾರೆ. ಆ ರೀತಿ ಥಿಂಕ್ ಮಾಡೋದು ತಪ್ಪಾಗುತ್ತೆ. ಒಂದೇ ದಿನದಲ್ಲಿ ಅಲ್ಲಿ ಕೆಲಸ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ನಿಮ್ಮ ಹಕ್ಕು ಅಥವಾ ನಿಮ್ಮ ಒಂದು ಕೆಲಸ ಏನಿದೆ, ನೀವು ಮಿಸ್ ಮಾಡದೆ ಹೋಗಿ ನಿಮ್ಗೆ ಯಾವ ಕಾಮಗಾರಿ ಬೇಕೋ ಆ ಒಂದು ಕಾಮಗಾರಿ ಒಂದು ಬೇಡಿಕೆಯನ್ನು ನೀವು ಫಸ್ಟ್ ಮುಂಚಿತವಾಗಿ ತಿಳಿಸ್ಬೇಕಾಗುತ್ತೆ. ಸೊ ಮುಂಚಿತವಾಗಿ ತಿಳಿಸಿದ ನಂತರ ಅಲ್ಲಿ ಒಂದಷ್ಟು ನಿಯಮಾವಳಿಗಳಂತ ಏನಿರ್ತವೆ ಅವುಗಳನ್ನು ನಾವು ಫಾಲೋ ಅಪ್ ಮಾಡಬೇಕು. ಅವುಗಳ ಒಂದು ಮಾರ್ಗಸೂಚಿಗಳಿಂದ ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಸಹಾಯಧನ ನಮಗೆ ಸಿಗುತ್ತೆ. ಅದು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಲು ಸಹ ನಾನು ಹಾಕಿದ್ದೀನಿ. ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ಲು ಕೃಷಿ ಮಾಧ್ಯಮದಲ್ಲೂ ಸಹ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸಾಧ್ಯವಾದರೆ ಒಂದ್ಸಲ ನೋಡಿ. ಆದಷ್ಟು ಈ ಥರದ ಇನ್ಫಾರ್ಮೇಷನ್ ಎಲ್ಲರೂ ಸಹ ಶೇರ್ ಮಾಡಿ. ನಿಮಗೆ ಉಚಿತವಾಗಿ ಆ ಒಂದು ಅಮೌಂಟ್ ಸಿಗ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿ ನೀವು ಈ ಒಂದು ಅಮೌಂಟನ್ನು ರೀಪೇಮೆಂಟ್ ಅಂದರೆ ಮರುಪಾವತಿ ಮಾಡುವಂಥ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಆದಷ್ಟು ಈ ರೀತಿ ಇನ್ಫಾರ್ಮೇಷನ್ ಎಲ್ಲರೂ ಸಹ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.